ತಾಲೂಕಾ ಕಚೇರಿಯಿಂದ ಗ್ರಾಮ ಪಂಚಾಯತ್ ಬರೋದ್ರಾಗ ಎಷ್ಟು ಬರ್ತದ? 10 ರೂಪಾಯಿ. ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಮಾಡಿದಂತ ದೊಡ್ಡ ಕೆಲಸ ಏನಂದ್ರೆ ದಿಲ್ಲಿಯಿಂದ 100 ರೂಪಾಯಿ ಹೊಂಟ್ರೆ ಆ ರೈತರ ಅಕೌಂಟಿಗೆ ಎಷ್ಟು ಬರ್ತದ? 90 ರೂಪಾಯಿ. ಎಲ್ಲಿ ಹೋಗ್ತಿತ್ತಪ್ಪ ಮೊದಲ? ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಎಷ್ಟು ಶಾನೆ ಅದ ನಿಮ್ಗೆ ಬರ್ತದ? ಬಟಾಟಿಯಿಂದ ಬಂಗಾರ ತೆಗಿತಾರೆ. ಪಾಂಡವರ ಕಾಲದಲ್ಲಿ GST ಹಾಕಿದ್ರು. ಪಾಂಡವರು GST ಹಾಕಿದ್ರು ನೋಡ್ರಿ. ಅವ್ರಿಗೆ ತಿಳಿಯಿತು. ಪಾಪ ಸೋನಿಯಾ ಗಾಂಧಿ ಅಂತಿರ್ಬೇಕು, ಎಂತಾದ್ರೂ ಹುಡ್ತಪ್ಪ ಅಂತವ್ರ ಈ ದೇಶದೊಳಗೆ ತಯಾರದಿರಿ. ನೀವು ತಯಾರದಿರಿ. ಕ್ಯಾಂಡಿಡೇಟ್ ಯಾರು ಅದಾರ ಅಂತ ತಲೆ ಕಟ್ಸೋಬೇಡ್ರಿ. ಬರೀ ಏನು ನೋಡುದು? ಆ ಹೆಗಡೆ ಎಲ್ಲ ಈ ಹೆಗಡೆ ಅದಾರ. ಮತ್ತೆ ಹೆಗಡೆ ಅದಾರ ಇಲ್ಲ. ನಿಮ್ಗೆಲ್ಲ ಕೆಲಸ ಏನದ ವಿಚಾರ? ಹಿಂದೂ ಸನಾತನ ಹಿಂದೂ ಧರ್ಮ ಉಳಿಬೇಕು. ಉಳಿಬೇಕಾದ್ರೆ ನಾವೆಲ್ಲ ಏನ್ ಮಾಡ್ಬೇಕು? ನರೇಂದ್ರ ಮೋದಿ ಅವ್ರಿಗೆ ಕೆಲವು ಮಂದಿ ಮನ್ಯಾಗ ಕೂತಾರೆ ಸೆಟ್ಕೊಂಡು. ನಮ್ಮಲ್ಲಿ ಜಗಳ ಇತ್ತು ಬಿಜಾಪುರದಾಗ. ನಮ್ಗ ರಮೇಶ್ ಟಿಶುಮ್ ಇತ್ತು. ನಾ ಹೇಳ್ದೆ, ನಾವು ಜಗಳಾಡಿ ಭಾರತ ಹಿಂಗಾಗ್ಯದ. ನಾನು ನನ್ನ ಧರ್ಮದ ರಕ್ಷಣೆಗಾಗಿ, ನನ್ನ ದೇಶದ ರಕ್ಷಣೆಗಾಗಿ ಇವತ್ತು ನರೇಂದ್ರ ಮೋದಿ ಅವರು ಕಳಿಸ್ಬೇಕಾದದ್ದು ನನ್ನ ಧರ್ಮ. ಯಾರ್ಯಾರು ಮನೆಯಾಗ ಕೂತಿರಲ್ಲ, ಅಪ್ಪ ಒಂದು ಪಾರ್ಟಿ, ಮಗ ಒಂದು ಪಾರ್ಟಿ. ಹೋಗುದಂದ್ರೆ ಎಲ್ಲ ಕೂಡ ಹೋಗ್ಬೇಕು. MLA ಉಳಿಬೇಕು, ಮಗ ಕಾಂಗ್ರೆಸ್ಗೆ ಸೇರ್ಪಡೆ, ಅಪ್ಪ ಮನೆಯಲ್ಲಿ ಆರಾಮಿಲ್ಲ. ನಾನು ಶಿವರಾಮ್ ಹೆಬ್ಬಾರ್ ಇಬ್ರು ದೋಸ್ತರೇ. ಅವ್ರು ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷರಿದ್ರು, ನಾ ಬಿಜಾಪುರ ಜಿಲ್ಲಾಧ್ಯಕ್ಷ ಇದ್ದೆ. ನಾ ಶಿವರಾಮ್ ಹೆಬ್ಬಾರ್ ಕೇಳಕ್ ಬಯಸ್ತಾ ಇದ್ದೀನಿ, ಇವತ್ತು ದೇಶದ ಮುಂದೆ ಏನಿದೆ ಪ್ರಶ್ನೆ? ನರೇಂದ್ರ ಮೋದಿ ಅವರು ಬರಲಿಲ್ಲ ಅಂದ್ರೆ ದೇಶ ಏನಾಗ್ತದೆ? ಯಾವ ಪುಣ್ಯಾತ್ಮ 500 ವರ್ಷದಿಂದ ಲಕ್ಷಾಂತರ ಸಾಧು ಸಂತರು, ಕಾರ್ಯಸೇವಕರು, ಹಿಂದೂ ಕಾರ್ಯಕರ್ತರು ಅಯೋಧ್ಯ ರಾಮ ಮಂದಿರ ಆಗ್ಬೇಕಂತೇಳಿ ಒಂದು ದೊಡ್ಡ ಸಂಘರ್ಷ ತಪಸ್ಸಿ ದೇಶದಲ್ಲಿ ನಡೀತು ಬಂದವಳೆ. ಇವತ್ತು ಮೊನ್ನೆ ನಮ್ಮ ಲಾಲ್ ಕೃಷ್ಣ ಅದ್ವಾನಿ ಒಂದು ಮಾತು ಹೇಳಿದ್ರು, ಬಹಳ ಅದ್ಭುತ ಮಾತು. ಏನ್ ಹೇಳಿದ್ರು ಲಾಲ್ ಕೃಷ್ಣ ಅದ್ವಾನಿ ಅವರು? ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟದವ್ರು ಯಾರಪ್ಪ ಅಂದ್ರೆ ಲಾಲ್ ಕೃಷ್ಣ ಅದ್ವಾನಿ, ಅಟಲ್ ಬಿಹಾರಿ ವಾಜಪೇಯಿ. ಏನ್ ಹೇಳಿದ್ರು ಅವರು? ನಾವೆಲ್ಲ ರಥಯಾತ್ರೆ ಮಾಡಿದ್ವಿ, ಹೋರಾಟ ಮಾಡಿದ್ವಿ. ಉಮಾ ಭಾರತಿ, ಅಶೋಕ್ ಸಿಂಘಾಲ್, ಸಾಧ್ವಿ ರಿತಂಬರ, ಲಾಲ್ ಕೃಷ್ಣ ಅದ್ವಾನಿ ಎಲ್ಲ ಹೋರಾಟ ಮಾಡಿದ್ವಿ. ಆದ್ರೆ ಆ ಪ್ರಭು ಶ್ರೀ ರಾಮಚಂದ್ರ ಸಂಕಲ್ಪ ಇತ್ತು, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ನನ್ನ ದೇವಸ್ಥಾನ ನಿರ್ಮಾಣ ಆಗ್ಬೇಕನ್ನಂಥದ್ದು.